ಅವರಲ್ಲಿರ್ತಕ್ಕಂಥ ಶಕ್ತಿ ಕರ್ನಾಟಕ ಸರ್ಕಾರ, ನಾನು ಗಂಭೀರವಾಗಿ ಹೇಳ್ತೀನಿ, ಕರ್ನಾಟಕ ಸರ್ಕಾರ ಇನ್ನೂ ಅದ್ಭುತವಾಗಿ ವಾದ ಮಾಡಬಹುದಾಗಿತ್ತು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಅದ್ಭುತವಾಗಿ ವಾದ ಮಾಡಬಹುದಾಗಿತ್ತು. ಇವರು ತಮ್ಮ ಸ್ವಂತ ಭ್ರಷ್ಟಾಚಾರಗಳಿಗೆ ಉನ್ನತವಾದ ಬಾರಿ ವಕೀಲರುಗಳನ್ನು ನೇಮಿಸ್ಕೊಳ್ತೀರಿ. ಇವತ್ತು ನಾಡಿನ ಗೌರವದ ಪ್ರಶ್ನೆ, ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಉನ್ನತವಾದಂಥ ವಕೀಲರನ್ನ ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಬೇಕಾಗಿತ್ತು. ಈಗಲೂ ಈ ಒಂದು ತೀರ್ಪನ್ನ ವಿಮರ್ಶೆ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಸರ್ಕಾರ ಮನವಿಯನ್ನು ಸಲ್ಲಿಸಬೇಕು. ಇದ್ರ ಜೊತೆಗೆ ಫುಲ್ ಬೆಂಚ್, ಪೂರ್ತ ಬೆಂಚ್ಗೆ ಹೋಗಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಬೇಕಾಗಿದೆ. ಹೋರಾಟ ಮಾಡುವವರಿಗೆ ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಹೋರಾಟ ಮಾಡ್ತೀವಿ. ಹೋರಾಟ ಇದ್ದೇ ಇದೆ. ಮತ್ತು ಈ ಕೊಡಪಲ್ಲಿ ಇದು ನೋಟಿಸ್, ಇದು ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆ. ಈ ನೋಟಿಸ್ ಯಾವುದಕ್ಕೆ ಅಂತಂದರೆ, ಇಲ್ಲಿ ಕುಡ್ಕೊರಿ, ಈ ನೋಟಿಸ್ ಯಾವುದಕ್ಕೆ ಅಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಉಚ್ಚ ನ್ಯಾಯಾಲಯ ಒಂದು ಇದು ಕೊಟ್ಟಿದೆ. ಅದಕ್ಕೆ ಇದಕ್ಕೋಸ್ಕರ ಅಲ್ಲ, ಥಿಯೇಟ್ರಿಗೋಸ್ಕರ ಅಲ್ಲ, ಸಿನಿಮಾಕ್ಕೋಸ್ಕರ ಅಲ್ಲ. ಆದ್ದರಿಂದ ಹೋರಾಟ ಮಾಡ್ತೀವಿ. ನಿಮಗೂ ಅರ್ಜೆಂಟ್ ಇದೆ. ನಮಸ್ಕಾರ, ಓಡ್ಬರ್ತೀವಿ, ಹೋಗಿ ಅರ್ಜೆಂಟ್. ಇದು ಏನಾಗಿದೆ ಅಂತಂದರೆ, ಇದು ಇಡೀ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು. ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ ಮತ್ತು ರಾಜ್ಯ ಸರ್ಕಾರ ತೀವ್ರವಾಗಿ ಇದನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಇದು ರಾಜ್ಯದ ಗೌರವ ಪ್ರಶ್ನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾಷೆಯ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಆದ್ದರಿಂದ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇವೆ. ಇದು ಪ್ರದರ್ಶನ ಆದರೆ ಹೋರಾಟ ಅನಿವಾರ್ಯ. ಹೋರಾಟ ಮಾಡ್ತೀವಿ. ಯಾವುದೇ ಹೆದರಿಕೆ ಆಗಲಿ, ಯಾವುದಕ್ಕೆ ಬಗ್ಗುವ ಪ್ರಶ್ನೆ ಇಲ್ಲವೇ ಇಲ್ಲ.